ನಾವೇ ನಮಗೆ ಗೊತ್ತಿರೋ ಹಾಗೆ ಕಳೆದ ನಾಲ್ಕೈದು ಬಜೆಟ್ ನಿಂದಲೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ಮಾತನಾಡ್ತಾನೆ ಇದ್ದೀವಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ಮಾತನಾಡ್ತಾನೆ ಇದ್ದೀವಿ, ಮೇಕೆದಾಟು ಎತ್ತಿನ ಹೊಳೆ ಮಾತನಾಡ್ತಾನೆ ಇದ್ದೀವಿ. ಬೇಸಿಕ್ ಸರ್, ಬೇರೆ ಎಲ್ಲ ದೊಡ್ಡ ದೊಡ್ಡ ವಿಚಾರಕ್ಕೆ ಹೋಗೋಣ. ಬೇಸಿಕ್ ನೀರಾವರಿ ಯೋಜನೆ ಇದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರದ ಧೋರಣೆ ಹೇಗಿದೆ ಅನ್ನೋದು ಕಣ್ಣು ಮುಂದೆ ಇದೆ. ಒಂದು ನಿಮಿಷ ನನಗೆ ಅವಕಾಶ ಕೊಡಬೇಕು. ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಸ್ವತಂತ್ರ ಬಂದ ನಂತರ ನೀರಾವರಿ ಯೋಜನೆಗಳು ಡೇ ಒನ್ ನಿಂದ ಕೂಡ ಇದೆ. ಅತಿ ಹೆಚ್ಚು ಕಾಲ ದೇಶವನ್ನು ಆಳಿರ್ತಕ್ಕಂಥ ಪಕ್ಷ ಅದಾದ್ರೆ ಅವ್ರದ್ದೇ ಇರಬೇಕು. ಮೋಸ್ಟ್ಲಿ ಆ ಕಾಲದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಹೇಳಬೇಕು. ಎರಡನೇದು, ಸಂಸದರ ಬಗ್ಗೆ ಹೇಳ್ತಾ ಇದ್ರು. ಅವ್ರ ಸಂಸದರು ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಅನುದಾನವನ್ನ ಅವ್ರ ಕೇಂದ್ರದಲ್ಲಿ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ತಂದು ಕೊಟ್ಟಿದ್ದಾರೆ ಅನ್ನೋದು ಕೂಡ ಹೇಳಬೇಕಾಗುತ್ತೆ. ಮತ್ತೆ ನರೇಗಾ ವಿಷಯ ಕೂಡ ಅಲ್ಲಿಗೆ ತಗೊಂಡ್ಬಂದ್ರು, ಅದು ಕೂಡ ಒಂದು ಲೈನ್ ಹೇಳ್ಬಿಟ್ಟು ಮಿಕ್ಕಿದ ಬಡ್ಜೆಟ್ ಬರ್ತಾನೆ. ಮಾನ್ಯ ಒಂದು ನಿಮಿಷ ಇರಬೇಕು, ಆದ್ರೆ ರೈತರಿಗೋಸ್ಕರನೇ ಇರುವಂತಹ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ನೀವು ದಯವಿಟ್ಟು ನರೇಗಾನ ಸಮರ್ಥಿಸ್ಕೊಬಿಡಿ, ಜೊತೆಗೆ ಹೋಗ್ತಾ ಇದೀವಿ ಅನ್ನೋ ಇಲ್ಲ ಸಮರ್ಥಿಸ್ಕೊಬಿಡಿ, ಬೇಡ. ಕೈಲಿ ಸ್ವಲ್ಪ ಅರಗಿಸ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ವಿಚಾರಗಳು ಸ್ವಲ್ಪ ಗಂಭೀರವಾಗಿರ್ತದೆ. ಮಾನ್ಯ ಖರ್ಗೆ ಅವರು ಮತ್ತೆ ಅವರ ಮಗ ಆಗಿರ್ತಕ್ಕಂಥ ಪ್ರಿಯಾಂಕ್ ಅವರು ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ನಾನು ಒಂದೇ ನರೇಗಾ ವಿಷಯದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀನಿ ಅವರಿಗೆ, 75 ವರ್ಷಗಳು ದಾಟೋಯ್ತು ಸ್ವತಂತ್ರ ಬಂದು. ನಿಮ್ಮ ಒಂದು ಕ್ಷೇತ್ರಗಳು ಹೇಗಿದೆ ಅಂತಕ್ಕಂಥ 50 ವರ್ಷಗಳಿಂದ ನೀವು ನಿಮ್ಮ ತಂದೆಯವರಿದ್ದಾರೆ. ಯಾವ ಮೂಲಭೂತ ಸೌಕರ್ಯಗಳು, ರೈತರ ಬಗ್ಗೆ, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ ಕ್ಷೇತ್ರಗಳು ನೋಡಿ ಸಾಕು, ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಮಾತಾಡೋದು ಬೇಡ. ಇನ್ನು ಒಂದು ನಿಮಿಷ, ಇವತ್ತು ಮೂಲಭೂತ ಸೌಕರ್ಯಗಳು ಅವರ ಕ್ಷೇತ್ರಗಳಲ್ಲಿಲ್ಲ, ಅವರ ಕ್ಷೇತ್ರಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಿಲ್ಲ. ಈ ಮಟ್ಟಕ್ಕೆ ಅವ್ರ ಹಂಗೆ ಇಟ್ಕೊಂಡು ಕುಂತಿದ್ದಾರೆ. ಯಾಕಂದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಮುಂದಿಗೆ ತಂದ್ರೆ ಮುಂದಿನ ದಿನಗಳ ವೋಟ್ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಒಂದು. ಎರಡನೇದು ಬಜೆಟ್, ಯಾಕಂದ್ರೆ ಅವ್ರು ಹೇಳಿದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ಈ ಬಜೆಟ್ ವಿಷಯಕ್ಕೆ ಬರೋದಾದ್ರೆ ಮೇಡಮ್ ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಕೂಡ ಒಂದು ಒಳ್ಳೆ ಬೆಳವಣಿಗೆ ಇದೆ. ಯಾಕೆ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಪ್ರವಾಸೋದ್ಯಮದಲ್ಲಿ ಒಂದು ಕರ್ನಾಟಕ ಒಂದು ಮುಂಚೂಣಿ ಇದೆ ಅಂತಕ್ಕಂಥದ್ದು ಎಲ್ಲರೂ ಒಪ್ಪಬೇಕಾಗುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಕೇಂದ್ರ ಈ ಸತಿ ಏನಾದರೂ ಸ್ವಲ್ಪ ಉತ್ತೇಜನ ಕೊಡುತ್ತೇನೆ ಅಂತಕ್ಕಂಥದ್ದು ಒಂದು ಸ್ವಲ್ಪ ನಿರೀಕ್ಷೆ ಮಾಡಬಹುದು. ಮತ್ತೆ ಆಗ್ಲೇ ತಾವು ರೈತರ ಬಗ್ಗೆ ನಾಗೇಂದ್ರ ಅವರೇ ತಾವು ಒಂದು ಮಾತನ್ನು ಕೇಳ್ತಾ ಇದ್ರಿ. ಈಗ ಯಾವುದು ನಮ್ಮ ಇದು ಯಾವ್ದಪ್ಪ ಕೇಂದ್ರದಲ್ಲಿ ಇರ್ತಕ್ಕಂಥದ್ರಲ್ಲಿ ಪದೇ ಪದೇ ತಾವು 2 ಬಾರಿ ಪ್ರಸ್ತಾಪ ಮಾಡಿದ್ರಿ. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಹೆಚ್ಚು ಕಡಿಮೆ ಈ ಸತಿ ಏನಾದರೂ ಕೂಡ ಸ್ವಲ್ಪ ಅದನ್ನ ನಿರೀಕ್ಷೆ ಇದೆ ಅಂತಕ್ಕಂಥದ್ದು. ಸರಿಸುಮಾರು 11 ಕೋಟಿ ಜನಕ್ಕೆ ಮೇಲ್ಪಟ್ಟು ಕೂಡ ಈ ಯೋಜನೆ ಏನಾದರೂ ಆಗ್ಬೋದು. ಯಾಕೆಂತಂದ್ರೆ ತಳಮಟ್ಟದಲ್ಲಿ ಈ ರೀತಿ ವಿಚಾರಗಳು, ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಏನಾದರೂ ಏರಿಕೆ ಆದಂತ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಬಗ್ಗೆ ಮತ್ತೆ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ರೈತರು ಕೂಡ ಮಧ್ಯಮ ವರ್ಗದಲ್ಲೇ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಬೆಳೆ, ಒಂದು ಮಳೆ ಬರಲಿಲ್ಲ, ಪ್ರಕೃತಿ ವಿಕೋಪ ಏನಾದ್ರು ಆಯ್ತು ಅಂದ್ರೆ ಅವ್ರ ಪರಿಸ್ಥಿತಿ ಹೇಗಾಗುತ್ತೆ ಅಂತಕ್ಕಂಥ ನಾವು ಕಣ್ಣಾರೆ ನೋಡಿದ್ದೀವಿ. ಎರಡನೇದಾಗಿ ಸೂರ್ಯಾಗರ ವಿಷಯದಲ್ಲೂ ಕೂಡ ಅಷ್ಟೇನೆ, ಅದು ಕೂಡ ಏರಿಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಸಂಘಟಿತ ಕಾರ್ಮಿಕರ ವಿಚಾರದಲ್ಲಿ ಇವತ್ತು ಗಂಭೀರವಾದಂತಹ ಕೆಲವು ಅನೇಕ ವಿಚಾರಗಳನ್ನು ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಅವ್ರಿಗೆ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ತುಂಬಾ ಒಂದು ಅವಶ್ಯಕತೆ ಇರೋದ್ರಿಂದ ಇವತ್ತು ಆ ವಿಷಯದಲ್ಲೂ ಕೂಡ ಏನಾದರೂ ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ ಅನ್ನೋದು ವಿಚಾರ ಕೂಡ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಮತ್ತೆ ನಾವು ಯಾವೊಂದು ನೀರಾವರಿ ಯೋಜನೆಗಳನ್ನ ಬಿಟ್ರೆ ಕೈಗಾರಿಕೆ ವಿಷಯದಲ್ಲಿ ಯಾಕೆ ಬಿಡಬೇಕು ಅದ್ರ ಮಾತಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಬಿಟ್ಟರೆ ಮೇಡಮ್ ಒಂದು ನಿಮಿಷ, ಅದನ್ನ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಆಗ್ಲೇ ಕಾಂಗ್ರೆಸ್ ವಕ್ತಾರರು ಕೂಡ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು, ಅದು ಕೂಡ ನಾನು ಹೇಳಬೇಕಾಗುತ್ತೆ. ಅವರು ನಮ್ಮ ಕೇಂದ್ರದ ಇದು ಇಲ್ಲಿಂದ ಹೋಗಿರ್ತಕ್ಕಂಥ ಎಂಪಿಗಳಿದ್ದಾರೆ, ಸನ್ಮಾನ್ಯ ನಮ್ಮ ವಿತ್ತ ಸಚಿವರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಅವರು ನಿಮ್ಮೊಂದು ಕ್ಷೇತ್ರಕ್ಕೆ ಸೀಮಿತ ಆಗೋದಿಲ್ಲ, ದೇಶಕ್ಕೆ ಆಗ್ತಾರೆ, ಇಡೀ ದೇಶ ನೋಡಬೇಕಾಗ್ತದೆ. ಮತ್ತೊಂದು ಕರ್ನಾಟಕದ ಬಗ್ಗೆ ನಮಗೆ ಬೇರೆ ರೀತಿ ಭಾವನೆಗಳು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಅವರು ಇನ್ನೂ ತಿಳ್ಕೊಳ್ಳಿ. ಇರ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತಕ್ಕಂಥ ಮರ್ತು ಬಿಟ್ಟಿದ್ದಾರೆ ಅವರು. ಒಕ್ಕೂಟ ವ್ಯವಸ್ಥೆ ಅವರು. ಇಲ್ಲ ನಾಗೇಂದ್ರ ಸರ್, ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಸೀಮಿತ ಅಲ್ಲ ಅಂತಂದ್ರೆ ಮನೆ ಕಡೆ ಗಮನ ಕೊಡಬಾರ್ದು ಅಂತ ಖಂಡಿತ ಕೊಡ್ತಾರೆ, ಕೊಡ್ತಾ ಇದ್ದಾರೆ, ನಡೆದಿದೆ. ಹಾಗಾಗಿ ಕರ್ನಾಟಕ ಏನು ಭೂಪಟದಿಂದ ದೂರಕ್ಕೆ ಬಂದಿಲ್ಲ, ಕರ್ನಾಟಕದ ಅಭಿವೃದ್ಧಿಗಳು ಆಗ್ತಾನೆ ಇದೆ. ತೋರಿಸಿದ್ದೀವಿ, ಮಾಡ್ತೀವಿ. ಇಡೀ ದೇಶಕ್ಕೆ ಎಲ್ಲಾ ಕಡೆ ಎಲ್ಲಾ ಬಜೆಟ್ ಭಾಷಣ ಇನ್ನೇನು ಪ್ರಾರಂಭ ಆಗುತ್ತೆ, ಅದಕ್ಕೆ ಮುಂಚೆ ನಾಗೇಂದ್ರ ಸರ್ ಆಯ್ತು. ಸ್ವಾತಿ ಅವರೇ ನಾವು ನಾವೇ ನಮಗೆ ಗೊತ್ತಿರೋ ಹಾಗೆ ಕಳೆದ
4-5 ಬಜೆಟ್ ನಿಂದಲೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ಮಾತನಾಡ್ತಾನೆ ಇದ್ದೀವಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ಮಾತನಾಡ್ತಾನೆ ಇದ್ದೀವಿ, ಮೇಕೆದಾಟು ಎತ್ತಿನ ಹೊಳೆ ಮಾತನಾಡ್ತಾನೆ ಇದ್ದೀವಿ. ಬೇಸಿಕ್ ಸರ್, ಬೇರೆ ಎಲ್ಲ ದೊಡ್ಡ ದೊಡ್ಡ ವಿಚಾರಕ್ಕೆ ಹೋಗೋಣ. ಬೇಸಿಕ್ ನೀರಾವರಿ ಯೋಜನೆ ಇದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರದ ಧೋರಣೆ ಹೇಗಿದೆ ಅನ್ನೋದು ಕಣ್ಣು ಮುಂದೆ ಇದೆ. ಒಂದು ನಿಮಿಷ ನನಗೆ ಅವಕಾಶ ಕೊಡಬೇಕು. ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಸ್ವತಂತ್ರ ಬಂದ ನಂತರ ನೀರಾವರಿ ಯೋಜನೆಗಳು ಡೇ ಒನ್ ನಿಂದ ಕೂಡ ಇದೆ. ಅತಿ ಹೆಚ್ಚು ಕಾಲ ದೇಶವನ್ನು ಆಳಿರ್ತಕ್ಕಂಥ ಪಕ್ಷ ಅದಾದ್ರೆ ಅವ್ರದ್ದೇ ಇರಬೇಕು. ಮೋಸ್ಟ್ಲಿ ಆ ಕಾಲದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಹೇಳಬೇಕು. ಎರಡನೇದು, ಸಂಸದರ ಬಗ್ಗೆ ಹೇಳ್ತಾ ಇದ್ರು. ಅವ್ರ ಸಂಸದರು ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಅನುದಾನವನ್ನ ಅವ್ರ ಕೇಂದ್ರದಲ್ಲಿ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ತಂದು ಕೊಟ್ಟಿದ್ದಾರೆ ಅನ್ನೋದು ಕೂಡ ಹೇಳಬೇಕಾಗುತ್ತೆ. ಮತ್ತೆ ನರೇಗಾ ವಿಷಯ ಕೂಡ ಅಲ್ಲಿಗೆ ತಗೊಂಡ್ಬಂದ್ರು. ಅದು ಕೂಡ ಒಂದು ಲೈನ್ ಹೇಳ್ಬಿಟ್ಟು ಮಿಕ್ಕಿದ ಬಡ್ಜೆಟ್ ಬರ್ತಾನೆ. ಮಾನ್ಯ ಒಂದು ನಿಮಿಷ ಇರಬೇಕು. ಬಿಜೆಪಿಯವರು ಸಮರ್ಥಿಸಿಕೊಳ್ಳಿ. ಆದ್ರೆ ರೈತರಿಗೋಸ್ಕರನೇ ಇರುವಂತಹ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ನೀವು ದಯವಿಟ್ಟು ನರೇಗಾನ ಸಮರ್ಥಿಸ್ಕೊಬಿಡಿ. ಜೊತೆಗೆ ಹೋಗ್ತಾ ಇದೀವಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲ ಸಮರ್ಥಿಸ್ಕೊಬಿಡಿ, ಬೇಡ. ಕೈಲಿ ಸ್ವಲ್ಪ ಅರಗಿಸ್ಕೊಳಕ್ಕಾಗೋದಿಲ್ಲ, ಯಾಕಂದ್ರೆ ವಿಚಾರಗಳು ಸ್ವಲ್ಪ ಗಂಭೀರವಾಗಿರ್ತದೆ. ಮಾನ್ಯ ಖರ್ಗೆ ಅವರು ಮತ್ತೆ ಅವರ ಮಗ ಆಗಿರ್ತಕ್ಕಂಥ ಪ್ರಿಯಾಂಕ್ ಅವರು ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು. ನಾನು ಒಂದೇ ನರೇಗಾ ವಿಷಯದಲ್ಲಿ ಪದೇ ಹೇಳ್ತಾ ಇರ್ತೀನಿ ಅವರಿಗೆ, 75 ವರ್ಷಗಳು ದಾಟೋಯ್ತು ಸಂದರ್ಭ ಬಂದು. ನಿಮ್ಮ ಒಂದು ಕ್ಷೇತ್ರಗಳು ಹೇಗಿದೆ ಅಂತಕ್ಕಂಥ 50 ವರ್ಷಗಳಿಂದ ನೀವು ನಿಮ್ಮ ತಂದೆಯವರಿದ್ದಾರೆ. ಯಾವ ಮೂಲಭೂತ ಸೌಕರ್ಯಗಳು, ರೈತರ ಬಗ್ಗೆ, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರಗಳು ನೋಡಿ ಸಾಕು. ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಮಾತಾಡೋದು ಬೇಡ. ಇನ್ನು ಒಂದು ನಿಮಿಷ, ಇವತ್ತು ಮೂಲಭೂತ ಸೌಕರ್ಯಗಳು ಅವರ ಕ್ಷೇತ್ರಗಳಲ್ಲಿಲ್ಲ. ಅವರ ಕ್ಷೇತ್ರಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಿಲ್ಲ. ಈ ಮಟ್ಟಕ್ಕೆ ಅವ್ರು ಹಂಗೆ ಇಟ್ಕೊಂಡು ಕುಂತಿದ್ದಾರೆ. ಯಾಕಂದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಮುಂದಕ್ಕೆ ತಂದ್ರೆ ಮುಂದಿನ ದಿನ ವೋಟ್ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಒಂದು. ಎರಡನೇದು ಬಜೆಟ್. ಯಾಕಂದ್ರೆ ಅವ್ರು ಹೇಳಿದ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ಈ ಬಜೆಟ್ ವಿಷಯಕ್ಕೆ ಬರೋದಾದ್ರೆ ಮೇಡಮ್ ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಕೂಡ ಒಂದು ಒಳ್ಳೆ ಬೆಳವಣಿಗೆ ಇದೆ. ಯಾಕೆ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಪ್ರವಾಸೋದ್ಯಮದಲ್ಲಿ ಒಂದು ಕರ್ನಾಟಕ ಒಂದು ಮುಂಚೂಣಿ ಇದೆ ಅಂತಕ್ಕಂಥದ್ದು ಎಲ್ಲರೂ ಒಪ್ಪಬೇಕಾಗುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಕೇಂದ್ರ ಈ ಸತಿ ಏನಾದರೂ ಸ್ವಲ್ಪ ಉತ್ತೇಜನ ಕೊಡುತ್ತೇನೆ ಅಂತಕ್ಕಂಥದ್ದು ಒಂದು ಸ್ವಲ್ಪ ನಿರೀಕ್ಷೆ ಮಾಡಬಹುದು. ಮತ್ತೆ ಆಗ್ಲೇ ತಾವು ರೈತರ ಬಗ್ಗೆ ನಾಗೇಂದ್ರ ಅವರೇ ತಾವು ಒಂದು ಮಾತನ್ನು ಕೇಳ್ತಾ ಇದ್ರಿ. ಈಗ ಯಾವುದು ನಮ್ಮ ಇದು ಯಾವ್ದಪ್ಪ ಕೇಂದ್ರದಲ್ಲಿ ಇರ್ತಕ್ಕಂಥದ್ರಲ್ಲಿ ಪದೇ ತಾವು 2 ಬಾರಿ ಪ್ರಸ್ತಾಪ ಮಾಡಿದ್ರಿ. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಹೆಚ್ಚು ಕಡಿಮೆ ಈ ಸತಿ ಏನಾದರೂ ಕೂಡ ಸ್ವಲ್ಪ ಅದನ್ನ ನಿರೀಕ್ಷೆ ಇದೆ ಅಂತಕ್ಕಂಥ ಸರಿಸುಮಾರು 11 ಕೋಟಿ ಜನಕ್ಕೆ ಮೇಲ್ಪಟ್ಟು ಕೂಡ ಈ ಯೋಜನೆ ಏನಾದರೂ ಆಗ್ಬೋದು. ಯಾಕೆಂತಂದ್ರೆ ತಳಮಟ್ಟದಲ್ಲಿ ಈ ರೀತಿ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಏನಾದರೂ ಏರಿಕೆ ಆದಂತ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಬಗ್ಗೆ ಮತ್ತೆ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ರೈತರು ಕೂಡ ಮಧ್ಯಮ ವರ್ಗದಲ್ಲೇ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಬೆಳೆ ಒಂದು ಮಳೆ ಬರಲಿಲ್ಲ, ಪ್ರಕೃತಿ ವಿಕೋಪ ಏನಾದ್ರು ಆಯ್ತು ಅಂದ್ರೆ ಅವ್ರ ಪರಿಸ್ಥಿತಿ ಹೇಗಾಗುತ್ತೆ ಅಂತಕ್ಕಂಥ ನಾವು ಕಣ್ಣಾರೆ ನೋಡಿದ್ದೀವಿ. ಎರಡನೇದಾಗಿ ಸೂರ್ಯಾಗರ ವಿಷಯದಲ್ಲೂ ಕೂಡ ಅಷ್ಟೇನೆ, ಅದು ಕೂಡ ಏರಿಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಸಂಘಟಿತ ಕಾರ್ಮಿಕರ ವಿಚಾರದಲ್ಲಿ ಇವತ್ತು ಗಂಭೀರವಾದಂತಹ ಕೆಲವು ಅನೇಕ ವಿಚಾರಗಳನ್ನು ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಅವ್ರಿಗೆ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ತುಂಬಾ ಒಂದು ಅವಶ್ಯಕತೆ ಇರೋದ್ರಿಂದ ಇವತ್ತು ಆ ವಿಷಯದಲ್ಲೂ ಕೂಡ ಏನಾದರೂ ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ ಅನ್ನೋದು ವಿಚಾರ ಕೂಡ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಮತ್ತೆ ನಾವು ಯಾವೊಂದು ನೀರಾವರಿ ಯೋಜನೆಗಳನ್ನ ಬಿಟ್ರೆ ಕೈಗಾರಿಕೆ ವಿಷಯದಲ್ಲಿ ಯಾಕೆ ಬಿಡಬೇಕು ಅದ್ರ ಮಾತಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಬಿಟ್ಟರೆ ಮೇಡಮ್ ಒಂದು ನಿಮಿಷ, ಅದನ್ನ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಆಗ್ಲೇ ಕಾಂಗ್ರೆಸ್ ವಕ್ತಾರರು ಕೂಡ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು, ಅದು ಕೂಡ ನಾನು ಹೇಳಬೇಕಾಗುತ್ತೆ. ಅವರು ನಮ್ಮ ಕೇಂದ್ರದ ಇದು ಇಲ್ಲಿಂದ ಹೋಗಿರ್ತಕ್ಕಂಥ ಎಂಪಿಗಳಿದ್ದಾರೆ, ಸನ್ಮಾನ್ಯ ನಮ್ಮ ವಿತ್ತ ಸಚಿವರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಅವರು ನಿಮ್ಮೊಂದು ಕ್ಷೇತ್ರಕ್ಕೆ ಸೀಮಿತ ಆಗೋದಿಲ್ಲ, ದೇಶಕ್ಕೆ ಆಗ್ತಾರೆ, ಇಡೀ ದೇಶ ನೋಡ್ಬೇಕಾಗ್ತದೆ. ಮತ್ತೊಂದು ಕರ್ನಾಟಕದ ಬಗ್ಗೆ ನಮಗೆ ಬೇರೆ ರೀತಿ ಭಾವನೆಗಳು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಅವರು ಇನ್ನೂ ತಿಳ್ಕೊಳ್ಳಿ. ಇರ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತಕ್ಕಂಥ ಮರ್ತು ಬಿಟ್ಟಿದ್ದಾರೆ ಅವರು. ಇಲ್ಲ ನಾಗೇಂದ್ರ ಸರ್, ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಸೀಮಿತ ಅಲ್ಲ ಅಂತಂದ್ರೆ ಮನೆ ಕಡೆ ಗಮನ ಕೊಡಬಾರ್ದು ಅಂತ ಖಂಡಿತ ಕೊಡ್ತಾ ಇದ್ದಾರೆ. ಕರ್ನಾಟಕ ಏನು ಭೂಪಟದಿಂದ ದೂರಕ್ಕೆ ಬಂದಿಲ್ಲ, ಕರ್ನಾಟಕದ ಅಭಿವೃದ್ಧಿಗಳು ಆಗ್ತಾ ಇದೆ. ತೋರಿಸಿದ್ದೀವಿ, ಮಾಡ್ತೀವಿ. ಇಡೀ ದೇಶಕ್ಕೆ ಎಲ್ಲಾ ಕಡೆ ಎಲ್ಲಾ ಬಜೆಟ್ ಭಾಷಣ ಇನ್ನೇನು ಪ್ರಾರಂಭ ಆಗುತ್ತೆ. ಅದರ ಮುಂಚೆ ನಾಗೇಂದ್ರ ಸರ್ ಆಯ್ತು ಸ್ವಾತಿ ಅವರೇ ನಾವು